ನಮಸ್ತೆ. ಕರೆಂಟ್ ಎನರ್ಜಿ ನಿಮ್ಮ ಫ್ರೆಂಡ್ ಲೈಫ್ ಅಥವಾ ಥರ್ಡ್ ಪಾರ್ಟಿ ಲೈಫ್ ಅಥವಾ ಏನ್ ನಡೀತಾ ಇದೆ, ಏನ್ ಗೈಡೆನ್ಸ್ ಇದೆ ನೋಡುವ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ ಓಕೆ ತುಂಬಾ ಒಬ್ಬ ಗ್ರೇ ಹೇರ್ ಇರುವಂತ ವ್ಯಕ್ತಿ, ಬೂದು ಅಲ್ಲ, ಏನದು ಬೂದುನ, ಗ್ರೇ ಹೇರ್, ಎಸ್, ಬೂದು ಬಣ್ಣದ ವ್ಯಕ್ತಿ. ಅಂದ್ರೆ ಆ ಗ್ರೇ ಹೇರ್ ಇರುವಂತ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನೋ ಮಾತಾಡ್ತಾ ಇದ್ದಾರೆ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕುಂಡಲಿನ ಯಾರು ತೆಗ್ದಿ, ಕುಂಡ್ಲಿ ಜಾತಕ, ಓಕೆ, ಜಾತಕನ ತೆಗ್ದಿ ಯಾರೋ ಏನು ಚೆಕ್ ಮಾಡ್ತಿದ್ದಾರೆ ನಿಮ್ಮ ಪ್ರೊಫೈಲ್ನ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಇಂಡಿಸಿಷನ್ ಮಾಡ್ತೀರಾ, ಬ್ರೇಕಪ್ ಆಗುವಂಥದ್ದು, ಗಾಸಿಪ್ ಆಗುವಂಥದ್ದು, ಥರ್ಡ್ ಪಾರ್ಟಿ ರಿಲೇಶನ್ಶಿಪ್, ಥರ್ಡ್ ಪಾರ್ಟಿ ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಶನ್ಶಿಪ್ ಅನ್ನ ಬ್ರೇಕಪ್ ಮಾಡಿ ಗಾಸಿಪ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಇಲ್ದಿರುವಂತ ಇಲ್ಲ ಸಲ್ಲದ ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾಕೆ ಈ ತರ ಮಾಡ್ತಿದ್ದಾರೆ ಅಂದ್ರೆ, ನೀವು ಹೊಸ ಮನೆಗೆ ಹೋಗಬಾರ್ದು ಅಥವಾ ಹೊಸ ಬಿಸ್ನೆಸ್ಸಿಗೆ ಕೈ ಹಾಕಬಾರ್ದು, ನಿಮ್ಮ ಜೀವನ ಯಾವಾಗ್ಲೂ ರೆಸ್ಟ್ಲೆಸ್ ಆಗಿ ಇರಬೇಕು, ಯಾವಾಗ್ಲೂ ಚಿಂತೆಯಲ್ಲೇ ಇರಬೇಕು ಅನ್ನುವಂತ ಕಾರಣಕ್ಕೆ ಈ ಸಮಸ್ಯೆನ ಮಾಡ್ತಿದ್ದಾರೆ. ಬಟ್ ಇದೆಲ್ಲವನ್ನು ಮೀರಿ ನಿಮ್ಗೆ ಹೊಸ ಬಿಸ್ನೆಸ್ ಒಂದು ಡೀಲ್ ಬಡುವಂತ ಸಾಧ್ಯತೆ ಇದೆ. ಯಾರು ಹೊಸ ವ್ಯಕ್ತಿನ ಭೇಟಿ ಆಗ್ತೀರಾ, ಹೊಸ ಮನೆಗೆ ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ, ಸ್ಥಳ ಬದಲಾವಣೆ ಕೂಡ ಇದೆ. ಇದೆಲ್ಲವೂ ಕೂಡ ಒಂದು ಡೇಂಜರ್ ಸಿಚುವೇಶನ್ ನ ಹೇಳ್ತಾ ಇದೆ. ಹೊಸ ವ್ಯಕ್ತಿನ ಏನ್ ಭೇಟಿ ಮಾಡ್ತೀರಾ ಅದು ಕೂಡ ನಿಮ್ ಜೀವನದಲ್ಲಿ ಸ್ವಲ್ಪ ಡೇಂಜರ್ಫುಲ್ ಆಗೇ ಇದೆ. ಜೊತೆಗೆ ಹೊಸ ಮನೆಗೆ ಏನ್ ಹೋಗ್ತೀರಾ ಅದು ಕೂಡ ನಿಮ್ಗೆ ಒಂದ್ ಸ್ವಲ್ಪ ವಾರ್ನಿಂಗ್ ರೀತಿ ಇದೆ. ಒಂಚೂರು ಬೇಜಾರಾಗುತ್ತೆ ಅಲ್ಲಿ ಹೋದ್ಮೇಲೂ ಕೂಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಬಿಳಿ ಕೂದಲಿರುವಂತ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜ್ ನ ತರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಅವ್ರದ್ದು ವಾಟರ್ ಸೈನ್ ಕೂಡ ಆಗಿರುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಕೇರ್ ಮಾಡುವಂತ ವ್ಯಕ್ತಿ ನಿಮ್ ಜೀವನದಲ್ಲಿ ಬರ್ತಾರೆ. ಲೈಕ್ ಒಬ್ಬ ತಾಯಿ ತರ ಅವರು ಈ ಕಷ್ಟದ ಸಮಯದಲ್ಲಿ ನಿಮ್ ಜೊತೆ ಇರ್ತಾರೆ. ಜೊತೆಗೆ ಒಬ್ಬ ತಾಯಿ ತರಾನೇ ನಿಮ್ಮನ್ನ ಅವರು ಟ್ರೀಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅವರಿಂದ ನಿಮ್ಗೆ ಒಂದು ಚೇಂಜ್ ಬರುತ್ತೆ, ಒಂದು ಒಳ್ಳೆ ಮೆಸೇಜ್ ಬರುತ್ತೆ. ಜೊತೆಗೆ ಅವರಿಂದ ನಿಮ್ಗೆ ಒಂದು ಗುಡ್ ನ್ಯೂಸ್ ಬರೋದು, ನಿಮ್ಗೆ ಹಣಕ್ಕೆ ಅವರಿಂದ ದಾರಿ ಆಗುತ್ತೆ ಅನ್ನುವಂಥದ್ದು ಇದೆ. ಹಣಕಾಸಿನ ವಿಚಾರಕ್ಕೆ ಅವರು ನಿಮ್ಗೆ ಒಂದು ದಾರಿನ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ಒಂದು ಬ್ರೇಕಪ್ ಏನು ಇತ್ತು ಅಥವಾ ನಿಮ್ ಫ್ರೆಂಡ್ ಝೋನ್ ಇಂದ ನಿಮ್ಗೆ ಆಗಿರುವಂತ ಅವಮಾನ ಅಥವಾ ಏನೊಂದು ಬ್ರೇಕಪ್ ಅಥವಾ ಡೈವರ್ಸ್ ಏನಾಗಿತ್ತು ಅಥವಾ ನಿಮ್ಮ ಮನೆ ವಿಚಾರಕ್ಕೆ, ನಿಮ್ಮ ಒಂದು ಬಿಸ್ನೆಸ್ ವಿಚಾರಕ್ಕೆ ಅಥವಾ ನಿಮ್ಮ ವ್ಯಕ್ತಿಯ ವಿಚಾರಕ್ಕೆ ಏನ್ ಸಮಸ್ಯೆಗಳಾಗಿತ್ತು, ಇದೆಲ್ಲವೂ ನಿಮ್ಮನ್ನೊಂದು ಡೇಂಜರ್ ಸಿಚುವೇಶನ್ ಅಲ್ಲಿ ಹಾಕಿತ್ತು. ಒಬ್ಬ ತಾಯಿ ಸ್ಥಾನದಲ್ಲಿರುವಂತ ವ್ಯಕ್ತಿ, ಒಬ್ಬ ಅನಾಮಿಕ ವ್ಯಕ್ತಿ, ಹೊಸಬ್ರು ಯಾರೋ ಅನ್ಸುತ್ತೆ, ಸೊ ಅವ್ರು ಕೊಟ್ಟಂತ ಅಡ್ವೈಸ್ ಆಗಿರ್ಲಿ, ಕೇರಿಂಗ್ ಆಗಿರ್ಲಿ, ಸಮಥಿಂಗ್ ಏನೋ ಈ ಕಾರ್ಡ್ ಅವರಿಗೆ ವಿಶೇಷವಾದಂತ ಗೌರವನ ಸಲ್ಲಿಸ್ಲಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ. ಜೊತೆಗೆ ಇಲ್ಲಿ ಒಂದಷ್ಟು ದುಡ್ಡಿನ ವಿಚಾರಕ್ಕೆ ನಿಮ್ಮ ಒಂದು ಒಳ್ಳೆ ನ್ಯೂಸ್, ಗುಡ್ ನ್ಯೂಸ್ ಏನಾದ್ರು ನೀವು ಕೇಳ್ತಾ ಇದ್ರೆ ಅದು ಈ ಲೇಡಿ ಅಂತ ಕೂಡ ಕೇಳಿಸ್ತಾ ಇದೆ. ಈ ಲೇಡಿ ನಿಮ್ಮ ಜೀವನದಲ್ಲಿರುವಂತ ಶಕ್ತಿ ದೇವತೆ ಕೂಡ ಆಗಿರ್ಬಹುದು. ಆ ಶಕ್ತಿ ದೇವತೆನೇ ನಿಮ್ಗೆ ಇಲ್ಲಿ ಈ ಒಂದು ಆ ರೂಪದಲ್ಲಿ ಒಂದು ಸಹಾಯ ಕೂಡ ಮಾಡಿರ್ಬೋದು. ಇಲ್ಲಿ ಈ ವ್ಯಕ್ತಿ ಏನಿದ್ದಾರೆ, ಇವರು ದುಡ್ಡಿನ ಅಹಂಕಾರ, ಅಹಂಭಾವ ಇರ್ಬೋದು ಅಥವಾ ದುಡ್ಡಿನ ವಿಚಾರದಿಂದ ಒಂದಷ್ಟು ಸಮಸ್ಯೆಗಳು ಆಗಿರ್ಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ತುಂಬಾ ಕಾನ್ಫಿಡೆನ್ಸ್ ಇರುವಂತ ಕಪ್ಪು ಕೂದಲಿನ ಒಬ್ಬ ಸ್ತ್ರೀ ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಅಡ್ವೈಸ್ ಅನ್ನ ಕೊಡ್ತಾ ಇದ್ದಾರೆ, ಅದನ್ನ ಕೂಡ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಗುಡ್ ಲಕ್ ಬರುವಂಥದ್ದು ಇದೆ, ಸಾಕಷ್ಟು ಸಕ್ಸಸ್ ಬರುವಂಥದ್ದು ಕೂಡ ಇದೆ, ಇಂಪಾರ್ಟೆಂಟ್ ಒಂದು ನ್ಯೂಸ್ ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಿಫ್ಟ್ ಬರುವಂಥದ್ದು, ಇನ್ವಿಟೇಷನ್ ಕಾರ್ಡ್ ಬರುವಂಥದ್ದು, ಪಾರ್ಟಿ ಇನ್ವಿಟೇಷನ್ ಕೂಡ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಒಂದು ಬ್ಯಾಡ್ ನ್ಯೂಸ್ ಕೇಳಿ ಆ ಒಂದು ಚಿಂತೆಯಲ್ಲೇ ಇರೋದ್ರಿಂದ ಎಷ್ಟೇ ಒಳ್ಳೇದ್ ಬಂದ್ರು ಕೂಡ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಇದೆ. ಇನ್ನೊಬ್ರು ಮಾಡೋ ಗಾಸಿಪ್ ಇಂದ, ಇನ್ನೊಬ್ರು ಮಾಡುವಂತ ಮಿಸ್ಲೀಡ್ ಇಂದ ಅಥವಾ ಇನ್ನೊಬ್ರು ಕೊಡುವಂತ ತಪ್ಪು ಮಾಹಿತಿಯಿಂದ ನಿಮ್ ಜೀವನ ನರಕ ಆಗ್ತಾ ಇದೆ.
ಸೊ ಹಾಗಾಗಿ ನಿಮ್ಮ ಮಾತುಗಳನ್ನ ಕೂಡ ಕೆಲವರು ಕದ್ದಾಲಿಸ್ತಾ ಇದ್ದಾರೆ. ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಇದೆಲ್ಲದರಿಂದ ಹೊರಗೆ ಬರಬೇಕು ಅಂದ್ರೆ ಒಂದ್ ಸ್ವಲ್ಪ ಚೇಂಜಸ್ ಅನ್ನ ಚಿಕ್ಕ ಚಿಕ್ಕ ರೀತಿಲಿ ಚೇಂಜಸ್ ಅನ್ನ ತಗೊಂಬನ್ನಿ. ಇದರಿಂದ ನಿಮ್ಗೆ ಹೆಚ್ಚು ಇಂಪ್ರೂವ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಗುಡ್ ನ್ಯೂಸ್ ಕೊಡೋದಕ್ಕೆ ಒಬ್ಬ ಹೆಲ್ಪ್ ನೇಚರ್ ಇರುವಂತ ವ್ಯಕ್ತಿಯಿಂದ ನಿಮ್ಗೆ ಒಂದಷ್ಟು ಸಹಾಯ ಕೂಡ ಸಿಗತ್ತೆ. ಬೇರೆಯವ್ರು ನಿಮ್ ಬಗ್ಗೆ ಕೆಲವು ನಿರ್ಧಾರನ ತಗೊಂಡು ನಿಮ್ಮ ಒಂದು ಸಮಸ್ಯೆಗೆ ಎಂಡ್ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಡಿಫಿಕಲ್ಟ್ ಸಮಸ್ಯೆಗಳು ಎಂಡ್ ಆಗೋದಕ್ಕೆ ಅವ್ರು ಕಾರಣ ಇದ್ದಾರೆ ಅನ್ನುವಂಥದ್ದು ಇದೆ. ಅದು ಎಂಡ್ ಆದ್ಮೇಲೆ ಮತ್ತೆ ನಿಮ್ಗೆ ಹೊಸ ರಿಲೇಶನ್ಶಿಪ್ ಬರುವಂಥದ್ದು, ಹೊಸ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದಷ್ಟು ಗಾಸಿಪ್ ಕೂಡ ಹರಿದಾಡುತ್ತೆ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ. ನಿಮ್ಮ ಕನ್ಸೆಲ್ಲವೂ ಕೂಡ ನನ್ಸಾಗತ್ತೆ. ಹೊಸ ಲೆಟರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂಚೂರು ಅಚೀವ್ಮೆಂಟ್ ಮಾಡ್ತೀರಾ. ಸಡನ್ ಆಗಿ ಮ್ಯಾರೇಜ್ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಸಡನ್ ಆಗಿ ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಕೇಳೋದಾದ್ರೆ ಎಸ್ ಅಂತ ಇಲ್ಲಿ ಬಂದಿದೆ. ಸದ್ಯಕ್ಕೆ ಯಾರ ಹತ್ರನೂ ಜಗಳ ಆಡಬೇಡಿ, ಯಾರ ಹತ್ರನೂ ಬ್ರೇಕಪ್ ಮಾಡ್ಕೊಳ್ಬೇಡಿ ಅನ್ನುವಂತ ಸಜೆಷನ್ ಕೂಡ ಇದೆ. ಸಪ್ರೇಷನ್ ಅಲ್ಲಿ ಇರೋರು ಮತ್ತೆ ಇನ್ಯಾವತ್ತೂ ಒಂದಾಗದೆ ಇರೋ ಅಷ್ಟು ದೂರ ಆಗ್ಬಿಡ್ತೀರಾ. ಹಾಗಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಕಾರ್ಡ್ಸ್ ದೇವ್ರು ನಿಮ್ಮನ್ನ ನಂಬ್ತಿದ್ದಾರೆ. ಹಾಗಾಗಿ ನೀವು ಟೈಮನ್ನ ನಂಬಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನುವಂಥ ಭರವಸೆ ನೀಡ್ತಾ, ಭರವಸೆಲೆ ಬದುಕನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧರ್ಮದ ಹಾದಿನ ಬಿಡಬೇಡಿ, ಸತ್ಯದ ಹಾದಿನ ಬಿಡಬೇಡಿ. ಎಲ್ಲರಿಗೂ ಅವರದೇ ಆದ ಜೀವನ ಇದೆ. ಅವರದೇ ಆದ ಜೀವನದಲ್ಲಿ ಅವ್ರಿಗೆ ಇಷ್ಟ ಬಂದಂತ ರೀತಿಯಲ್ಲಿ ಬದುಕುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಸೊ ಸ್ವತಂತ್ರ ಹರಣ ಮಾಡಬಾರ್ದು. ಜೊತೆಗೆ ಇನ್ನೊಬ್ಬರ ಪ್ರಾಣ ಜೊತೆ ಆಟ ಆಡುವಂತ ಮೂರ್ಖತನನ ಮಾಡಬಾರ್ದು ಅಂತ ಎಚ್ಚರಿಕೆನ ನೀಡ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ತಿಳಿಸ್ತಾ ಒಳ್ಳೇದಾಗ್ಲಿ.